ಜನ್ಜಿ ಪ್ರೊಟೆಸ್ಟ್ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಸಮಸ್ಯೆ ಏನಾಗ್ತಿದೆ ಅಂದರೆ ಕರ್ನಾಟಕದಲ್ಲಿ ಹಲವು ವರ್ಷಗಳಿಂದ ಜಾಬ್ ಕಾಲ್ ಫಾರ್ಮೇ ಮಾಡಿಲ್ಲ. ಆ್ಯಂಡ್ ಎಸ್ಪೆಷಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಏನಿದೆ ಅದರ ಏಜ್ ರಿಲ್ಯಾಕ್ಸೇಷನ್ ತುಂಬ ಕಮ್ಮಿ ಇರೋದು ಕರ್ನಾಟಕದಲ್ಲಿ. SC ST OBCಗಳಿಗೆ 27 ವರ್ಷ ಇದ್ದರೆ ಜನರಲ್ ಕ್ಯಾಟಗರಿಯವರಿಗೆ 25 ವರ್ಷ ಇದೆ. ಅದೇ ಬೇರೆ ಸ್ಟೇಟ್ಗಳಲ್ಲಿ 30, 32, 28 ವರ್ಷದವರೆಗೂ ರಿಲ್ಯಾಕ್ಸೇಷನ್ ಇದೆ. ಇವಾಗ ಸಮಸ್ಯೆ ಏನಾಗ್ತಿದೆ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಹೆಚ್ಚು ಕಮ್ಮಿ 4 ವರ್ಷದಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಜಾಬ್ ಕಾಲ್ ಫಾರ್ಮೇ ಕರೆದಿಲ್ಲ, ಅಂದರೆ ರೆಕ್ರೂಟ್ಮೆಂಟ್ ನೋಟಿಸೇ ಆಗಿಲ್ಲ. ಸೊ ಸಮಸ್ಯೆ ಏನಾಗಿದೆ ಅಂದರೆ ಆವಾಗಿಂದ ಓದ್ಕೊಂಡ್ಬಂದಿರೋರಿಗೆ ಸಡನ್ನಾಗಿ ಇವಾಗ ಏಜ್ ರಿಲ್ಯಾಕ್ಸೇಷನ್ ಸಿಗಲಿಲ್ಲ ಅಂದರೆ 4 ವರ್ಷದಿಂದ ಕಾಲ್ ಫಾರ್ಮೇ ಆಗಿಲ್ಲ. ಸೊ ಅವರು ಏಜ್ ದಾಟೋಗ್ಬಿಟ್ಟಿದ್ದಾರೆ. ಅದು ಮೇನ್ ಸಮಸ್ಯೆ ಆಗ್ತಿರೋದು ಕರ್ನಾಟಕದ ಯುವಕರಿಗೆ. ಯಾಕೆ ಸರ್ಕಾರ ಈ ಥರ ಮಾಡ್ತಿದೆ, ಏನು ಸಮಸ್ಯೆ ಏನಾಗ್ತಿದೆ, ನಿಜವಾಗ್ಲೂ ಸರ್ಕಾರದಲ್ಲಿ ವೇಕೆನ್ಸೀಸೇ ಇಲ್ವಾ ಅಂತ ಕೇಳಿದ್ರೆ ರಿಯಾಲಿಟಿ ಹೇಳ್ತೀನಿ ಕೇಳಿ. ಕರ್ನಾಟಕದಲ್ಲಿ ಟೋಟಲ್ 43 ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಂದ 7.7 ಲಕ್ಷ ಹುದ್ದೆಗಳಿರುತ್ತೆ. ಅದರಲ್ಲಿ ಹತ್ತತ್ರ 2.5 ಇಂದ 2,60,000 ಹುದ್ದೆಗಳು ಖಾಲಿ ಇದೆ. ಬಟ್ ರಿಕ್ರೂಟ್ಮೆಂಟ್ ಮಾಡ್ತಿಲ್ಲ. ಪ್ರತಿ ಸಲ ಏನೋ ಒಂದು ರೀಸನ್ ಹೇಳಿ ಮುಂದೆ ಹಾಕ್ತಿದ್ದಾರೆ. ಅಂಡ್ 43 ಡಿಪಾರ್ಟ್ಮೆಂಟ್ಗಳೇನಿದೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಡಿಪಾರ್ಟ್ಮೆಂಟ್ಗಳಲ್ಲಿ 50% ಇಂದ 70% ಹುದ್ದೆಗಳು ಮಾತ್ರ ಭರ್ತಿಯಾಗಿರೋದು. ಪ್ರತಿ ಡಿಪಾರ್ಟ್ಮೆಂಟಲ್ಲೂ 30ರಿಂದ 50% ಹುದ್ದೆಗಳು ಖಾಲಿ ಇದೆ. ಬಟ್ ಕಾಲ್ ಫಾರ್ಮ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಯುವಕರ ಒಂದು ಪ್ರೈಮ್ ಟೈಮ್ ಮಿಸ್ಯೂಸ್ ಆಗ್ತಿದೆ. ದುಡಿಯೋವಂಥ ವಯಸ್ಸಲ್ಲಿ ಅವ್ರ ಮನೆ ಮಠ ಬಿಟ್ಟು ಎಲ್ಲೋ ಹೋಗಿ ಕುತ್ಕೊಂಡು ಕೋಚಿಂಗ್ ಕ್ಲಾಸ್ಗಳಲ್ಲಿ ಕೋಚಿಂಗ್ಗಳನ್ನ ತಗೊಂಡು ಒಂದು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋ ಆಸೆಯಿಂದ ವರ್ಷಾನುಗಟ್ಲೆಯಿಂದ ಅಭ್ಯಾಸ ಮಾಡ್ತಿದ್ದಾರೆ. ಈ ಕಾಲ್ ಫಾರ್ಮೇ ಮಾಡದೇ ಇದ್ದಾಗ ಅಟ್ಲೀಸ್ಟ್ ವರ್ಷದಲ್ಲಿ ಒಂದಿಷ್ಟು ಅಂತ ಹುದ್ದೆಗಳನ್ನು ಬಿಡುಗಡೆ ಮಾಡಿದಾಗ ಅಥವಾ ಕಾಲ್ ಫಾರ್ಮ್ ಮಾಡಿದಾಗ ಎಕ್ಸಾಮ್ಗಳನ್ನ ಬರಿತಾ ಇರ್ತಾರೆ, ಅವ್ರಿಗೆ ಹೋಪ್ ಬರ್ತಾ ಇರುತ್ತೆ. ಸೊ ಈ ಸಲ ಆಗಿಲ್ಲ, ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ಕೋಬೋದು ಅಥವಾ ನನ್ನ ಕೆಲ ಆಗುತ್ತೋ ಆಗಲ್ವೋ ಅನ್ನೋ ಒಂದು ಗ್ಯಾರಂಟಿ ಇರುತ್ತೆ. ಈ ಕಾಲ್ ಫಾರ್ಮೇ ಮಾಡಲಿಲ್ಲ ಅಂದರೆ, ಪರೀಕ್ಷೆಗಳೇ ಕಂಡಕ್ಟ್ ಆಗಲಿಲ್ಲ ಅಂದರೆ ಹೇಗೆ ಅವ್ರ ಜೀವನನ ಹೇಗೆ ರೂಪಿಸ್ಕೊಳ್ಳೋದು? ಒಂದು ಪ್ರೈಮ್ ಟೈಮಲ್ಲಿ ಅವರ ಫ್ಯಾಮಿಲಿನ ಬಿಟ್ಟು ಅವರ ಕೆರಿಯರ್ನ ಮಾಡ್ಕೊಳ್ಳೋದಕ್ಕಂತ ಈ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅನ್ನೋ ಉದ್ದೇಶದಿಂದ ಬಂದಿರ್ತಾರೆ. ಸೊ ಈ ಅವ್ರ ಪ್ರೈಮ್ ಟೈಮ್ನ ಇವತ್ತು ಸರ್ಕಾರ ಹಾಳು ಮಾಡ್ತಿದೆ. ಆ್ಯಂಡ್ ಈ ವೇಕೆನ್ಸೀಸ್ಗೆ ವಿಚಾರಕ್ಕೆ ಬಂದರೆ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಬಟ್ ಕಾಲ್ ಫಾರ್ಮ್ ಮಾಡ್ತಿಲ್ಲ. ಆ್ಯಂಡ್ ಮೇಜರ್ ಆಗಿ ಯಾವ ಡಿಪಾರ್ಟ್ಮೆಂಟಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ನೋಡಿದ್ರೆ ನಾವು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್, ಈ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ 66,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಇವತ್ತು ನಾವು ನೋಡ್ಬೋದು ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. 3-4 ಕ್ಲಾಸ್ಗಳನ್ನ ಒಬ್ಬರೇ ಶಿಕ್ಷಕರನ್ನು ಮೇಂಟೈನ್ ಮಾಡ್ತಿರುವಂಥ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀವಿ. ಮೊದಲೇ ಕನ್ನಡ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಮುಚ್ಚೋಗ್ತಿದೆ. ಈ ಟೈಮಲ್ಲೂ ಶಿಕ್ಷಕರನ್ನ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ಆಬ್ವಿಯಸ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ, ಮಕ್ಕಳನ್ನ ತಗೊಂಡೋಗಿ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಕೊತಾರೆ. ಅಂದರೆ ಇದನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದರೆ ಈ ಸರ್ಕಾರದ ಉದ್ದೇಶ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳೇ ಇಲ್ಲದಂಗೆ ಮುಚ್ಚಾಕ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರಂಗೆ ಕಾಣ್ತಿದೆ. ಯಾವ ಶಾಲೆಗಳಲ್ಲೂ ಸರಿಯಾದ ಶಿಕ್ಷಕರ ವ್ಯವಸ್ಥೆ ಇಲ್ಲ. ಬಟ್ 66,000ಕ್ಕಿಂತ ಹೆಚ್ಚಿನ ವೇಕೆನ್ಸಿ ಇದ್ದರೂ ಕೂಡ ಶಿಕ್ಷಕರನ್ನ ತಗೊತಾ ಇಲ್ಲ. ಯಾಕೆ? ವಾಟ್ ಇಸ್ ದ ಪ್ರಾಬ್ಲಮ್? ಆ್ಯಂಡ್ ಹೆಲ್ತ್ ಆ್ಯಂಡ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಬಂದರೆ 34,644 ಹುದ್ದೆಗಳು ಖಾಲಿ ಇದೆ. ಇವತ್ತು ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಸರಿಯಾದ ಸ್ಟಾಫ್ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲ. ಬಂದವ್ರನ್ನ ನೋಡೋದಕ್ಕೆ ಸರಿಯಾದ ಸ್ಟಾಫ್ಗಳಿಲ್ಲ. ಬಟ್ ವೇಕೆನ್ಸಿ ಖಾಲಿ ಇದ್ದರೂ ಕೂಡ ಯಾಕೆ ತಗೊತಾ ಇಲ್ಲ? ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತಲೇ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಅದಷ್ಟೇ ಅಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹೈಯರ್ ಎಜುಕೇಷನ್ನು, ಫಿನಾನ್ಸ್ ಡಿಪಾರ್ಟ್ಮೆಂಟು, ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜು, ಸೋಷಿಯಲ್ ವೆಲ್ಫೇರು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಜಾಬ್ ವೇಕೆನ್ಸೀಸ್ ಇದೆ, ಆದರೆ ಫಿಲ್ ಮಾಡ್ತಿಲ್ಲ. ಆ್ಯಂಡ್ ಮೇಯ್ನ್ ಪೊಲೀಸ್ ಡಿಪಾರ್ಟ್ಮೆಂಟು, ಒಂದು ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು ಅಂದರೆ ಮ್ಯಾನ್ ಪವರ್ ಎಷ್ಟು ಮುಖ್ಯ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಅಂಥ ಡಿಪಾರ್ಟ್ಮೆಂಟಲ್ಲಿ ಇವತ್ತು 18,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇದೆ. ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, PSI, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಕಾಲ್ ಫಾರ್ಮೇ ಮಾಡ್ತಿಲ್ಲ. ಹತ್ತತ್ರ 4 ವರ್ಷ ಆಗ್ತಾ ಬಂತು. ಆ್ಯಂಡ್ ಮೇಜರ್ ಪ್ರಾಬ್ಲಮ್ ಆಗ್ತಿರೋದೇ ಈ ಡಿಪಾರ್ಟ್ಮೆಂಟಲ್ಲಿ. ಯಾಕಂದರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ತುಂಬ ಕಮ್ಮಿ ಇದೆ. SC ST OBCಗೆ 27 ವರ್ಷ ಆದರೆ ಜನರಲ್ ಕ್ಯಾಟಗರಿಯವರಿಗೆ 25 ವರ್ಷ ಇದೆ. 4 ವರ್ಷದಿಂದ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಫಾರ್ಮೇ ಆಗಿಲ್ಲ. ಸೊ ಹೀಗಾದಾಗ ಎಷ್ಟೋ ಜನ ಆಸ್ಪಿರೆಂಟ್ಸು ಅವರ ಏಜೇ ಮುಗಿದೋಗ್ತಾ ಇದೆ, ಎಷ್ಟೋ ಜನದ ಮುಗಿದೋಗಿದೆ, ಆಸೆಗಳೇ ಬಿಟ್ಬಿಟ್ಟಿದ್ದಾರೆ. ಸೊ ಅಲ್ಲಿನ ಸ್ಟೂಡೆಂಟ್ಗಳ ಮೇಯ್ನ್ ಬೇಡಿಕೆ ಏನಂದರೆ ಏಜ್ ರಿಲ್ಯಾಕ್ಸೇಷನ್ ಹೆಚ್ಚಿಗೆ ಮಾಡಿ. ಯಾಕಂದರೆ ಸರ್ಕಾರದ ಕಡೆಯಿಂದ ಇಷ್ಟು ವರ್ಷದಿಂದ ಕಾಲ್ ಫಾರ್ಮ್ಗಳು ಆಗಿಲ್ಲ. ಎಷ್ಟೋ ಜನ ತಮ್ಮ ಸಮಯವನ್ನು ವ್ಯರ್ಥ ಮಾಡಿ, ತಮ್ಮ ಜೀವನದ ಒಂದು ಅತ್ಯಮೂಲ್ಯ ಸಮಯವನ್ನು ವೇಸ್ಟ್ ಮಾಡಿ ಕಾಯ್ಕೊಂಡು ಕೂತಿದ್ದಾರೆ. ಇವತ್ತಿಗೆ ಅವ್ರಿಗೆ ಚಾನ್ಸಸ್ ಸಿಗಲಿಲ್ಲ ಅಂದರೆ ಹೇಗೆ? ಸೊ ಏಜ್ ರಿಲ್ಯಾಕ್ಸೇಷನ್ ರೈಸ್ ಮಾಡಿ, ಅಟ್ಲೀಸ್ಟ್ ಒಂದು 2 ವರ್ಷನಾದರೂ ಜಾಸ್ತಿ ಮಾಡಿ ಅಂತಕ್ಕಂಥ ಒಂದು ಮೇಜರ್ ಬೇಡಿಕೆ ಇಟ್ಕೊಂಡು ಈ ಪ್ರೊಟೆಸ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಸರ್ಕಾರ ಪ್ರತಿ ಸಲ ಏನೋ ಒಂದು ಸಮಜಾಯಿಷಿ ಕೊಟ್ಟು ವಿದ್ಯಾರ್ಥಿಗಳನ್ನ ಸೈಲೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ. ಆ್ಯಂಡ್ ರೀಸೆಂಟ್ ಸಮಜಾಯಿಷಿಗೆ ಬಂದರೆ ಜಾತಿ ಗಣತಿ ಹೆಸರು ಹೇಳ್ಕೊಂಡು ಮುಂದೆ ಹಾಕಿದ್ರು. ಆದರೆ ಹೈಕೋರ್ಟ್ ಇವಾಗ ಕ್ಲಿಯರ್ಲಿ ಹೇಳಿದೆ, ಜಾತಿ ಗಣತಿ ಈಸ್ ನಾಟ್ ಅ ಮ್ಯಾಂಡೇಟ್. ಅದನ್ನು ಪ್ರತಿಯೊಬ್ಬರು ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮಗೆ ಇಷ್ಟ ಆದರೆ ಮಾತ್ರ ಜಾತಿ ಗಣತಿಯಲ್ಲಿ ಭಾಗವಹಿಸಿ ಅಂತ ಹೇಳಿದೆ ಓಪನ್ ಆಗಿನೇ. ಸೊ ಅದರಿಂದ ಇವಾಗ ಪ್ರಾಬ್ಲಮ್ ಆಗೋದು ಏನಿದೆ ಇದರಲ್ಲಿ? ಸೊ ಯಾಕೆ ಕಾಲ್ ಫಾರ್ಮ್ ಮಾಡ್ತಿಲ್ಲ? ಸೊ ಇಲ್ಲಿ ಈ ಜೆನ್ಸಿಗಳ ಅಥವಾ ನಮ್ಮ ಸ್ಟೂಡೆಂಟ್ಗಳ ಉದ್ದೇಶ ಕ್ಲಿಯರ್ ಆಗಿದೆ. ಒಂದು ವೀಕಲ್ಲಿ ನಮಗೆ ಕಾಲ್ ಫಾರ್ಮ್ ಮಾಡಿ, ನೆಕ್ಸ್ಟ್ 1 ಇಯರ್ವರೆಗೂ ಕ್ಲಿಯರಾಗಿ ಕಾಲ್ ಫಾರ್ಮ್ಗಳನ್ನ ಮಾಡಿ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಕೊಡಿ. ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸೊ ಇಲ್ಲಿ ಸರ್ಕಾರ ಆದಷ್ಟು ಬೇಗ ವಿದ್ಯಾರ್ಥಿಗಳ ಈ ಸಮಸ್ಯೆಯಿಂದ ಅದನ್ನು ಬಗೆಹರಿಸುವಲ್ಲಿ ಗಮನ ಹರಿಸದೆ ಹೋದರೆ ನಾಳೆ ದಿನ ಕರ್ನಾಟಕದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಅಥವಾ ಒಂದು ದೊಡ್ಡ ಮಟ್ಟದ ಸ್ಟ್ರೈಕ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ.